ಇಲ್ಲ, ತಿನ್ನೋದು ಊರಾಗ ಅಡ್ಡಾಡೋದು, ತಿನ್ನೋದು ಊರಾಗ ಅಡ್ಡಾಡೋದು ಮಾಡ್ತಾ ಇದ್ದ. ಅವರಪ್ಪ ದಿನವೂ ಕೂಡ ಬುದ್ಧಿವಾದ ಹೇಳಿ 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 ಸಾಕಾಯ್ತು. ಅವನಿಗೆ ಎರಡೇ ಗೊತ್ತಿತ್ತು, ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡೋದು, ತಿನ್ನೋದು, ಹೊರಗೆ ಅಡ್ಡಾಡಕ್ಕೆ ಹೋಗೋದು, ಮತ್ತೆ ಬರೋದು, ತಿನ್ನೋದು, ಹೀಗೆ ನಡೆದಿತ್ತು. ಆದರೆ ಅವರಪ್ಪ ಮಾತ್ರ ದಿನವೂ ಕೂಡ ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ತನಕ ಕೆಲಸ ಮಾಡ್ತಾ ಇದ್ದ. ಒಂದು ದಿವಸ ಮಗ ಅನ್ನ ನೀಡಿಕೊಂಡು ತಾಟಿನಲ್ಲಿ ಅನ್ನ ಸಾರು ನೀಡಿಕೊಂಡು ಊಟಕ್ಕೆ ಕುಂತಿದ್ದ. ಅಪ್ಪ ಹೊಲದಿಂದ ಬಂದ. ಈ ಹಳೆ ಕಾಲದ ಜನ ಚರ್ಮದ ಚಪ್ಪಲಿ ಹಾಕ್ಕೊಂಡಿರ್ತಿದ್ರಲ್ಲ, ಗೊತ್ತಲ್ಲ ನಿಮಗೆ, ಚರ್ಮದ ಚಪ್ಪಲಿ. ಆ ಚರ್ಮದ ಚಪ್ಪಲಿಯನ್ನು ಹಾಕ್ಕೊಂಡಿದ್ದ. ಈಗ ನಂಗೆ ರೆಡಿಮೇಡ್ ಕಡಿಮೆ ಸಿಗ್ತಿದ್ವು, ಅಲ್ಲೇ ಊರಾಗ ಮಾಡಿಸ್ತಿದ್ರು. ಆ ಚರ್ಮದ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಿದ್ನಲ್ಲ, ಮಗ ಅನ್ನ ಸಾರು ನೀಡಿಕೊಂಡಿದ್ದು ನೋಡಿ ಇವನಿಗೆ ಬಹಳ ನೋವು ಅನಿಸಿ ಸೀದಾ ಚಪ್ಪಲಿ ತೆಗಿಲೇ ಇಲ್ಲ, ಚಪ್ಪಲಿ ಹಾಕ್ಕೊಂಡೆ ಒಳಗೆ ಬಂದ್ಬಿಟ್ಟ. ಅವನ ಹೆಂಡತಿ ಹೇಳಿದ್ಲು, ರೀ ಚಪ್ಪಲಿ ಹಾಕ್ಕೊಂಡು ಬರಾಕತ್ತೀರಿ, ಹೊರಗೆ ಬಿಟ್ಟು ಬರ್ರಿ ಅವನ್ನ, ಸುಮ್ ಕುತ್ಕೋ. ಅವ ಏನು ಊಟಕ್ಕೆ ಕುಂತಿದ್ನಲ್ಲ, ಸೀದಾ ಹೋಗಿ ಅವನ ತಾಟ್ನೊಳಗೆ ಚಪ್ಪಲಿ ಸಮೇತ ತನ್ನ ಕಾಲನ್ನು ಇಟ್ಟ. ಯಾರಿಗೆ ನೋವು ಅನಿಸೋದಿಲ್ಲ ಈ ಮಾತು? ಎಲ್ಲರಿಗೂ ನೋವು ಅನಿಸುತ್ತಲ್ಲ ಈ ಘಟನೆ. ಚಪ್ಪಲಿ ಸಹಿತ ಆ ತಾಟಿನೊಳಗೆ ಇಟ್ಟಾಗ ಮಗ ತಲೆ ತಗ್ಗಿಸ್ಕೊಂಡು ಕುಂತ. ಈಗ ತಿನ್ನು ಅಂದ. ತಿನ್ನು, ನನ್ನ ಕಾಲನ್ನು ತಿಂತೀಯೋ ಆ ತಾಟ್ನಿಂದ ತಿಂತೀಯೋ, ಎರಡರಾಗ ಯಾವುದಾದ್ರೂ ತಿನ್ನು ಅಂದ ಅವರಪ್ಪ. ಮಗ ಸುಮ್ಮನೆ ಕೂತ್ಕೊಂಡ. ಇವಾಗ ಕಾಲು ತಕ್ಕೊಳ್ತಾ ಇಲ್ಲ, ಅವ ತಟ್ಟಿ ಒಳಗಿನ ಕೈ ತಕ್ಕೊಳ್ತಾ ಇಲ್ಲ. ಸ್ವಲ್ಪ ಹೊತ್ತ ಹಿಂಗಾದ ಮೇಲೆ ಅಪ್ಪ ಏನು ಮಾಡಿದ ಅಂದ್ರೆ ತನ್ನ ಕಾಲನ್ನು ಹೊರಗೆ ತಕ್ಕೊಂಡ, ಚಪ್ಪಲಿನ ತಾಟ್ನೊಳಗನೆ ಬಿಟ್ಟ. ಆ ಚಪ್ಪಲಿಯನ್ನು ತಾಟ್ನೊಳಗೆ ಬಿಟ್ಟು, ನಿನಗೆ ಯಾವುದು ಬೇಕಾದನ್ನು ತಿನ್ನು ಅಂದ ಅವರಪ್ಪ. ಒಂದು ನಿಮಿಷ ಆ ಮಗ ಏನು ಮಾಡಿದ ಅಂತಂದರೆ, ಸುಮ್ಮನೆ ಕುಂತಂಗೆ ಮಾಡಿ ಊಟ ಮಾಡಲಿಲ್ಲ. ಅದೇನು ತಟ್ಟಿ ಒಳಗೊಂದು ಚಪ್ಪಲಿ ಇತ್ತಲ್ಲ, ಆ ಚಪ್ಪಲಿಯನ್ನು ತೆಗೆದುಕೊಂಡು ಹೊರಗೆ ಹೋದ. ದುಡಿಯಲಿಕ್ಕೆ ಪ್ರಾರಂಭ ಮಾಡಿದ. ಅಂದಾಜು 1,000 ಕೋಟಿ ರೂಪಾಯಿ ಶ್ರೀಮಂತನಾದ. ಒಂದು ಮನೆ ಕಟ್ಟಿಸಿದ, ಅಂದಾಜು 50 ಕೋಟಿ ರೂಪಾಯಿ ಮನೆ. ಆ 50 ಕೋಟಿ ರೂಪಾಯಿ ಮನೆಯಲ್ಲಿ ದೇವರ ಮನೆ ಅಂತ ಇರಲೇಬೇಕಲ್ಲ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ. ಆ ದೇವರ ಮನೆ ಅಂತ ಮಾಡಿ, ಜಗಲಿ ಅಂತ ಏನಿರ್ತೈತಲ್ಲ, ಆ ಜಗಲಿ ಮೇಲೆ ಯಾವ ದೇವರನ್ನೂ ಇಟ್ಟಿಲ್ಲವ. ಅವರಪ್ಪನ ಒಂದು ಚಪ್ಪಲಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ. ಅವರಪ್ಪನ ಒಂದು ಚಪ್ಪಲಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ. ನಮ್ಮಪ್ಪ ಇಂತಹ ಒಂದು ಕಠೋರ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ನಾ ಇನ್ನೂ ತಿಂದು ಅಡ್ಡಾಡ್ತಾ ಇದ್ದೆ ಅನ್ನುವಂತಹ ಮಾತನ್ನು ನಾವು ಹೇಳ್ತಾನೆ. ಸ್ವಂತ ವಿಮಾನದಲ್ಲಿ ಅಡ್ಡಾಡುವಷ್ಟರ ಮೆಟ್ಟಿಗೆ ಶ್ರೀಮಂತನಾದ. ಹಾಗಾಗಿ ಕೆಲವು ಸಾರಿ ಗುರುಗಳಾಗಿರ್ತಕ್ಕಂಥವರು, ತಂದೆ ಮತ್ತು ತಾಯಿ ಆಗಿರ್ತಕ್ಕಂಥವರು ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳ್ತಾನೇ ಇರಬೇಕು. ಅದು ಒಳ್ಳೆಯ ಮಟ್ಟಕ್ಕೆ ಬೆಳೆಸುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ, ನಮ್ಮ ಅಜಿತ್ ಹನುಮಕ್ನವರು ಎಲ್ಲ ದೊಡ್ಡವರು ವಿಚಾರಗಳನ್ನು ಹೇಳಿದ್ರಲ್ಲ, ಇಲ್ಲೇ ಹುಬ್ಳಿ ಒಳಗೆ ಒಬ್ಬರಿದಾರಲ್ಲ, ಅದ್ರಾಗ ಇವರು ವರೂರಿಗೆ ಅವರು ದೊಡ್ಡದೊಂದು ಇದೆ. ಯಾರು? VRL ವಿಜಯ್ ಸಂಕೇಶ್ವರ್ ಅವರು. ಅವ್ರ ಮನೆಗೆ ನನ್ನನ್ನು ಪೂಜೆಗೆ ಕರೆದಿದ್ರು. ಪೂಜೆಗೆ ಹೊಂದಿಸ್ತಿರ್ಬೇಕಾದ್ರೆ ಸುಮ್ಮನೆ ನಿಮ್ಮ ಜೀವನದ ಘಟನೆ ಹೇಳ್ಕೊತ ಹೋಗ್ರಿ ಅಂತ ನಾ ಕೇಳ್ಕೊತ ಕುಂತೆ. ಬಹಳ ಹೇಳೋದಿಲ್ಲ, ಬಹಳ ಹೇಳಿದ್ರು ಅವರು. ಅವು ಎಲ್ಲವೂ ನನ್ನ ಮನಸ್ಸಿನ ಮೇಲೆ ಪರಿಣಾಮ. ಅದು ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಅಜ್ಜವ್ರ, ನಮ್ಮಪ್ಪ ಒಂದು ಹಳೆ ಲಾರಿ ಕೊಟ್ಟರೆ ಅದಕ್ಕೆ ಡ್ರೈವರ್ನ ಇಟ್ಕೊಂಡ್ರೆ ರೊಕ್ಕ ಕೊಡ್ಬೇಕಾಕೈತಿ ಅಂಥೇಳಿ ನಾನೇ ಡ್ರೈವರ್ ಆದೆ. ಹಮಾಲಿ ಮಾಡಬೇಕಲ್ಲ, ಇಬ್ಬರು ಹಮಾಲರನ್ನ ತಗೊಳ್ಳೋ ಬದಲಿ ಒಬ್ಬ ಹಮಾಲಿಗೆ ರೊಕ್ಕ ಕೊಡೋದತ್ತಂತೇಳಿ ನಾನೇ ಹಮಾಲನೂ ಆದೆ. ಒಬ್ಬ ಹಮಾಲನ್ನು ಕರ್ಕೊಂಡು ಒಬ್ಬ ಹೊರಸಾವ, ನಾನೊಬ್ಬ ಹೊರಾವ 200 ಕ್ವಿಂಟಲನ್ನು ಲೋಡ್ ಮಾಡ್ತಿದ್ದೆ. ಹೊಟ್ಟೆ ಹಸಿತು ಅಂತಂದ್ರೆ ರೈಲ್ವೆ ಸ್ಟೇಷನ್ ಹತ್ರ ಕಾಮತ್ ಹೋಟೆಲ್ ಅಂತಿತ್ತು. ಆ ಹೋಟೆಲ್ನೊಳಗೆ 5 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ರೆ, ಹೊರಗಡೆ ಫುಟ್ಪಾತ್ ಮೇಲೆ ಗಿರ್ಮಿಟ್ಟ ಅಂತ ಒಬ್ಬ ಮಾಡ್ತಿದ್ದ. 1 ರೂಪಾಯಿ ಕೊಟ್ಬಿಟ್ರೆ ಹೊಟ್ಟೆ ತುಂಬ ಕೊಟ್ಟು ಬಿಡ್ತಿದ್ದವ. 4 ರೂಪಾಯಿ ಉಳಿಸ್ಬೇಕಂತೇಳಿ 1 ರೂಪಾಯಿ ಗಿರ್ಮಿಟ್ಟನ್ನು ದಿನಾನೂ ಅದನ್ನೇ ಹೊಟ್ಟೆ ತುಂಬ ತಿಂದು ನಾನು ಮತ್ತೆ ಲಾರಿ ಹೊಡ್ಕೊಂಡು ಕ್ಲೀನರ್ ಕೀ ಮಾಡಿಕೊಂಡು ಹಮಾಲಿ ಮಾಡಿಕೊಂಡು ಅಡ್ಡಾಡ್ತಾ ಇದ್ದೆ. ಹಿಂಗೆ ನನ್ನ ಬೆಳವಣಿಗೆ ಪ್ರಾರಂಭ ಆಯಿತು ಅಂತಕ್ಕಂತಹ ಒಂದು ಮಾತನ್ನು ಹೇಳಿದರು. 4 ರೂಪಾಯಿ ಉಳಿಸೋ ಸಲುವಾಗಿ ದಿನವೂ ಕೂಡ ಗಿರ್ಮಿಟ್ಟ ತಿಂದಿರ್ತಕ್ಕಂಥ ಮನುಷ್ಯ ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಕ್ಕಂತಹ ಒಬ್ಬ ಸಾಧಕ. ಹೀಗೆ ನಿಮಗೆ ಎಲ್ಲ ಕಡೆಗೂ ಕೂಡ ಸಾಧಕರು ಸಿಗ್ತಾರೆ. ಇವರು ಹೇಳಿದ ಹಾಗೆ ಇನ್ನು ಮೇಲೆ ನಾವು ಕೂಡ ಅಜಿತ್ ಹನುಮಕ್ನವರಿಗೆ ಧ್ವನಿಯಾಗಿ ನಿಲ್ತೀವಿ. ಯಾವುದದು? ಸರ್ಕಾರಿ ನೌಕರಿನ ಬೆನ್ನು ಹತ್ತಿ ಜೀವನಾನ ಹಾಳು ಮಾಡ್ಕೋಬೇಡ್ರಿ ಅಂತೇಳಿ ಎಷ್ಟು ಹುಡುಗರು ನಮ್ಮ ಮಠಕ್ಕೆ ಬರ್ತಿರ್ತಾರೆ, ಕೆಲಸ ಕೊಡಿಸ್ರಿ ಅಜ್ಜರ, ಕೆಲಸ ಕೊಡಿಸ್ರಿ ಅಂತೇಳಿ. ಮೊನ್ನೊಂದು MTech ಆದ ಹುಡುಗಿ ಬಂದಿದೆ, MTech ಆಗಿದೆ.
ಅವಳು ಒಟ್ಟನ ನಮ್ಮ ಊರಾಗಿರಬಾರ್ದ್ರಿ ಅಜ್ಜರ, ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕು ಕಳಿಸ್ರಿ ಅಂತ. ಆಕಿಗೆ ಎಲ್ಲಿ ಹುಡುಕಿದ್ರು ಯಾವ ಕೆಲಸ ಸಿಗೋಲ್ವಾಗಿದ್ದು. ಕೊನೆ ಕಾಲಕ್ಕೆ ಒಂದು ಹಾಸ್ಟೆಲ್ ವಾರ್ಡನ್ ಜಗಕ್ಕೆ ಆ ಹೆಣ್ಮಗಳು ನಾ ಹೋಗ್ತೀನಿ ಅಂತಂದು ಒಂದು ಸಿಕ್ತು. ತಿಂಗಳಿಗೆ 18,000 ರೂಪಾಯಿ ಕೊಡ್ತಾರೆ ಅಂದ ಕೂಡಲೇ MTech ಆದ ಹುಡುಗಿ ಹಾಸ್ಟೆಲ್ ವಾರ್ಡನ್ ಕೆಲಸಕ್ಕೆ ಬೆಂಗಳೂರಿಗೆ 18,000 ರೂಪಾಯಿಗೆ ಹೋದ್ಲು. ಇದೇ ಹುಬ್ಬಳ್ಳಿ ಹುಡುಗಿ ಆಕಿ ಅಂತಕ್ಕಂಥದ್ದು ನಿಮ್ಮ ಗಮನದಾಗಿರಲಿ. ಅದಕ್ಕೆ ನಾನು ಹೇಳೋದು ಇಷ್ಟೇ, ನೀವು ಪ್ರತಿಭಾವಂತರಾಗಬೇಕು, ಚಲೋ ಓದಬೇಕು, ಚಲೋ ಸಾಧನೆ ಮಾಡಬೇಕು. ಸರ್ಕಾರ ನಿಮಗೆ ನೌಕರಿ ಕೊಡ್ತೈತೆ ಅನ್ನೋದನ್ನು ಕಾಯ್ಕೋತ ಕುಂದ್ರೋ ಬದಲಿ ನೀವು 100 ಮಕ್ಕಳಿಗೆ ನೌಕರಿ ಕೊಡುವಷ್ಟರ ಮೆಟ್ಟಿಗೆ ನೀವು ಸಮರ್ಥರಾಗಬೇಕು ಅಂತಕ್ಕಂಥದ್ದು. ನಿಮ್ಮಪ್ಪ ನೌಕರ ಅಂದಮೇಲೆ ನೀವು ನೌಕರನೇ ಆಗಬೇಕು. ಆಗಲಿ, ಸರ್ಕಾರದ ನೌಕರಿ ಸಿಕ್ಕರೆ ಸಿಗಲಿ, ಸಿಗದೇ ಇದ್ದರೆ ನೀವೇ 100 ಜನರಿಗೆ ನೌಕರಿ ಕೊಡುವಷ್ಟರ ಮೆಟ್ಟಿಗೆ ಆಗಬೇಕು ಅಂತ. ಇಲ್ಲೊಂದು ಬುಡ್ರ ಸಿಂಗಿ ಅಂತ ಐತಲ್ಲ ಹುಬ್ಬಳ್ಳಿ ಹೊರಗೆ, ಅಲ್ಲಿ ಸ್ವಾಮಿ ಸ್ವೀಟ್ಸ್ ಅಂತೇಳಿ ಒಂದು ಫ್ಯಾಕ್ಟ್ರಿ ಇದೆ, ಖಾರ ಸ್ವೀಟದ್ದು. ಅದು ಬುಡ್ರ ಸಿಂಗಿ ಒಳಗೆ. ಆ ಹುಡುಗ ನನ್ನ ಹತ್ರ ಬಂದಿದ್ದ, ಅಜ್ಜವ್ರ ನನ್ನ ಹೆಂಡ್ತಿನ 5,000 ರೂಪಾಯಿಗೆ ಎಲ್ಲರೂ ದುಡಿಯಾಕಿಡ್ರಿ, ಅವ್ರು ಊಟ ವಸತಿ ಕೊಟ್ಟರೆ ಸಾಕು ಅಂತ ಬಂದಿದ್ದ. ಬೇಡ ನೀ ಸ್ವಂತ ಉದ್ಯೋಗ ಮಾಡು ಅಂತೇಳಿ ಅವನು ಉದ್ಯೋಗ ಮಾಡಕ್ಕೆ ಹಚ್ಚಿದೆ. ಇವತ್ತು ಅವನ ಫ್ಯಾಕ್ಟ್ರಿ ಒಳಗೆ 80 ಜನ ಕೆಲಸಕ್ಕದಾರ. 80 ಜನ ಇದೆ, ಬಹಳ ದೂರ ಅಲ್ಲ ನಾನು ಹೇಳ್ತಾ ಇರೋದು. ಆಶ್ಚರ್ಯ ಅಂತಂದ್ರೆ ಒಬ್ಬೊಬ್ಬರಿಗೆ 40,000, 50,000, 80,000, 1 ಲಕ್ಷ ಗಂಟ್ಲೆ ಪಗಾರ ಅವನ ಕೊಡ್ತಾನೆ. 5,000 ರೂಪಾಯಿಗೆ ದುಡಿಯಾಕೆ ಹೋಗ್ತೀನಿ ಅಂದಂಥ ಹುಡುಗ ಇವತ್ತಿನ ದಿವಸ ಆ ಎತ್ತರದಲ್ಲಿ ಬೆಳೆದಿದ್ದಾನೆ ಅಂತಕ್ಕಂಥದ್ದು. ಹಾಗಾಗಿ ಓದ್ರಿ, ಮಸ್ತ್ ಓದ್ರಿ. ಸರ್ಕಾರ ನಿಮ್ಮನ್ನು ಕರೆದು ನೌಕರಿ ಕೊಟ್ಟಿರಬೇಕು, ಆ ರೀತಿ ಓದ್ರಿ. ಒಂದು ವೇಳೆ ನೌಕರಿ ಸಿಗುತ್ತಾ ಇಲ್ಲ ಅಂತಂದ್ರೆ ಮಾನಸಿಕ ಮಾಡ್ಕೋಬೇಡ್ರಿ. ನೀವೇ 100 ಜನರಿಗೆ ನೌಕರಿ ಕೊಡ್ತೀನಿ ಅನ್ನುವಷ್ಟರ ಮೆಟ್ಟಿಗೆ ತಿಳಿದು ಬೆಳೀರಿ ಅನ್ನುವಂತಹ ಮಾತಿನೊಂದಿಗೆ ಅಧ್ಯಕ್ಷರ ಬಗ್ಗೆ ಮತ್ತೊಂದು ಮಾತು ಹೇಳೋದು ಅಂದರೆ, ಅರಣ್ಯ ಅಂತ ಇರ್ತೈತಲ್ಲ, ಅರಣ್ಯ ಶಾಶ್ವತವಾಗಿ ಬೆಳೀತಾ ಇರಬೇಕು, ಉಳಿಬೇಕು ಅಂತಂದ್ರೆ ಏನಿರ್ಬೇಕ್ರಿ ಅರಣ್ಯದೊಳಗೆ? ಹುಲಿ, ಸಿಂಹ ಇರಬೇಕು. ಅಂದರೆ ಯಾರು ಕೊಡ್ಲಿ ತಗೊಂಡು ಹೋಗಲ್ಲ ಅಲ್ಲಿ. ಅಲ್ಲಿ ಹುಲಿ ಐತಪ್ಪ, ಅಲ್ಲಿ ಸಿಂಹ ಐತಪ್ಪ ಅಂತೇಳಿ ಅಂತಾರಲ್ಲ, ಹೌದಲ್ಲ? ಅರಣ್ಯ ಉಳಿಬೇಕಾದ್ರೆ ಏನು ಬೇಕು? ಹುಲಿ ಸಿಂಹಗಳು ಬೇಕೇ ಅಲ್ಲಿ. ಹುಲಿ ಸಿಂಹ ಉಳಿಬೇಕಂದ್ರೆ ಏನು ಬೇಕು? ಅರಣ್ಯ ಬೇಕೇ. ಇವು ಜೀವಂತಿರ್ಬೇಕಾದ್ರೆ ಅರಣ್ಯ ಬೇಕು, ಅರಣ್ಯ ಸರಿಯಾಗಿರ್ಬೇಕಾದ್ರೆ ಹುಲಿ ಸಿಂಹ ಬೇಕು. ಎಲ್ಲ ನೌಕರಿದಾರರಂದ್ರೆ ದಟ್ಟವಾದ ಅರಣ್ಯ ಇದ್ದಂಗೆ, ಅಲ್ಲೊಂದು ಇಂಥ ಹುಲಿ ಸಿಂಹ ಇಂಥ ಸೆಡಕ್ಷರಿ ಅಂಥವು ಇದ್ವು ಅಂತಂದರೆ ಯಾರೂ ಕೂಡ ಕೊಡ್ಲಿ ತಗೊಂಡು ಸರಳಕ್ಕಾಗಿ ಅವನ್ನ ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಬಹುಶಃ ನಿಮ್ಮಿಬ್ಬರು ಮ್ಯಾಚಿಂಗ್ ಭಾಳ ಚೆನ್ನಾಗೈತಿ ಅಂತಕ್ಕಂತಹ ಒಂದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಅವ್ರಿಗೆ ಯಾವ ಆಸೆ ಇಲ್ಲ. ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಹಗಲು ರಾತ್ರಿ ಕೆಲಸ ಮಾಡುವ ಒಂದು ಹುಚ್ಚು ಬಿಟ್ಟರೆ ಯಾವುದೇ ಆಸೆಗಳಿಲ್ಲ. 2 ಪ್ರತಿಭೆಗಳು ಇವತ್ತಿನ ಸಭೆಯ ಸೂರ್ಯ ಚಂದ್ರರುಗಳು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಾವೇನಾಗಿದ್ದೀವ್ರಿ ಅಂತ ಆ ಕಡೆದವ್ರು ಅನ್ನಬಾಡ್ರಿ. ಎಲ್ಲರದು ಹೆಸರು ತಗೊಳ್ಳೋದು ಕಷ್ಟ ಆಗ್ತದೆ. ನೀವೆಲ್ಲರೂ ಒಂದಿಲ್ಲ ಒಂದು ಪ್ರತಿಭೆಗಳೇ ಗೊತ್ತು ನನಗೆ. ನಿಮ್ಮ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಕರೀರಿ, ಅಲ್ಲಿ ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆನೂ ನಾನು ಹೇಳ್ತೇನೆ. ಒಂದಿಷ್ಟು ಸಾರ್ವತ್ರಿಕವಾಗಿ ಇವರಿಬ್ಬರ ಬಗ್ಗೆ ಹೇಳಿದರೆ ನಮ್ಮ ಬಗ್ಗೆನೂ ಹೇಳಿದ್ದಾರೆ ಅನ್ನುವಂಥ ಭಾವನೆ ನಿಮಗೆಲ್ಲರಿಗೂ ಬರಲಿ ಅಂತ ಹೇಳಿ ಬಯಸಿ, ಕೊನೆಯ ಒಂದು ಮಾತು ಅಂತಂದರೆ, ನಂದೊಂದು ಆಸೆ, ನೀವೇನು ಪ್ರತಿಭಾವಂತ ಮಕ್ಕಳದಿರಲ್ಲ, ನೀವು ನಿಮ್ಮ ಕಾಲ ಮೇಲೆ ನಿಲ್ಲೋ ತನಕ ನಿಮ್ಮ ಹುಟ್ಟು ಹಬ್ಬವನ್ನು ಮಾಡ್ಕೋಬೇಡ್ರಿ. ಇಷ್ಟೇ ನನ್ನ ಆಸೆ. ಅದು ಇದು ನನ್ನ ವೈಯಕ್ತಿಕ ಆಸೆ. ಎಲ್ಲರೂ ಬಡ್ಡೆ ಅಂತೇಳಿ ತಿಳ್ಕೊಂಡು ಈಗ ಯಾವ ಲೆವೆಲ್ ನಡೆದೈತೆ ಅಂತಂದ್ರೆ ಅದು ರಸ್ತೆದಾಗ ಹ್ಞೂ ಹಳ್ಳಿಯಾಗಿಲ್ಲ, ಮೋಟರ್ ಸೈಕಲ್ ಮೇಲೆ ತರ್ತಾವ, ಅದ್ರ ಮೇಲೆ ಕೇಕ್ ಕಟ್ ಮಾಡಿ ತಿನ್ನಂಗಿಲ್ಲ. ಅದನ್ನು ಮೈ ತುಂಬ ಹಚ್ಕೊಳ್ಳೋದು, ತಲೆ ತುಂಬ ಹಚ್ಕೊಳ್ಳೋದು, ತಿಕ್ಕೊಳ್ಳೋದು, ಹೆಚ್ಚು ಕಡಿಮೆ ಹುಚ್ಚರಾಗ್ಯಾವ ಹುಡುಗರು. ಅದರ ಸಲುವಾಗಿ ನೀವೇನು ತಂದೆ ತಾಯಿಗಳದಿರಲ್ಲ, ಮುಂದಿನ ವರ್ಷ ಇನ್ನೊಂದು ತಿಂಗಳಿಗೆ ಯಾವಾಗೋ ನಿಮ್ಮ ಮಕ್ಕಳದು ಹುಟ್ಟಹಬ್ಬ ಬಂತು ಅಂತಂದ್ರೆ ಅಜ್ಜವ್ರು ಏನು ಹೇಳ್ಯಾರ? ಹುಟ್ಟಹಬ್ಬ ಮಾಡ್ಕೋಬಾರ್ದಂತ ಹೇಳ್ಯಾರ. ನಾ ಯಾಕೆ ಹೇಳಕತ್ತೀನಿ ಅಂದ್ರೆ, ಹುಟ್ಟಹಬ್ಬ ಯಾರು ಮಾಡ್ಬೇಕಂತಂದ್ರೆ ಅದನ್ನು ಬೇರೆಯವರು ಮಾಡಬೇಕು. ಊರವರು, ಸಮಾಜದವರು, ರಾಜ್ಯದವರು ಹುಟ್ಟಹಬ್ಬ ಮಾಡುವಷ್ಟರ ಮೆಟ್ಟಿಗೆ ನೀವು ಬೆಳಿಬೇಕು. ನಿಮ್ಮ ಹುಟ್ಟಹಬ್ಬವನ್ನು ಅವ್ರು ಮಾಡಬೇಕೇ ಹೊರತಾಗಿ ನಿಮ್ಮ ಹುಟ್ಟಹಬ್ಬವನ್ನು ನೀವು ಮಾಡ್ಕೋಬೇಡ್ರಿ. ನೀವು ಎಲ್ಲರೂ ನಿಮ್ಮ ಹುಟ್ಟಹಬ್ಬ ಮಾಡುವಷ್ಟರ ಮೆಟ್ಟಿಗೆ ನೀವು ಬೆಳೀರಿ, ಅಷ್ಟು ಚಲೋ ಆಗ್ರಿ. ಅಲ್ಲಿ ತನಕ ನಿಮ್ಮ ಹುಟ್ಟಹಬ್ಬ ನೀವು ಮಾಡ್ಕೋಬೇಡ್ರಿ. ಮತ್ತು ನಾನು ಮಾಡ್ಕೊಳ್ಳಲ್ಲ. ನಾನು ಹುಟ್ಟಹಬ್ಬದ ದಿವಸ ಯಾರಾದರೂ ಶಾಲು ಮಾಲಿ ತಂದಗಿಂದಾರಂತೇಳಿ ಒಟ್ಟ ಅವಕಾಶ ಕೊಡೋದಿಲ್ಲ ನಾನು. ಯಾಕಂದ್ರೆ ನಾ ಹುಟ್ಟಿ ಏನು ಉಪಯೋಗ ಆಗೈತೆ ಅನ್ನುವಂಥ ಭಾವನೆ ನನಗೆ ಬರ್ತಿರ್ತೈತಿ. ಇವತ್ತು ಇಷ್ಟೆಲ್ಲ ಮಾಡಿರಲ್ರಿ, ಏನೇನೋ ಮಾಡಿರಲ್ಲ ಅಂತ ಯಾರ್ಯಾರೋ ತರ್ತಿರ್ತಾರೆ. ಅದನ್ನು ಮಾತ್ರ ನಾನು ತಪ್ಪಿನೂ ಕೂಡ ಮಾಡ್ಕೊಳ್ಳಲ್ಲ. ಉದ್ದೇಶ ಇಷ್ಟೇ, ನಿಮ್ಮ ಹುಟ್ಟಹಬ್ಬದ ವಿರೋಧಿ ನಾನಲ್ಲ,
ಅಷ್ಟು ಎತ್ತರಕ್ಕೆ ಬೆಳೆದ ಮೇಲೆ ನಿಮ್ಮ ಹುಟ್ಟಹಬ್ಬವನ್ನು ಎಲ್ಲರೂ ಮಾಡಬೇಕೇ ಹೊರತಾಗಿ ನೀವೇ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಈ ಕಾರ್ಯಕ್ರಮ ಅತ್ಯಂತ ತೃಪ್ತಿಯನ್ನು ಕೊಟ್ಟಿದೆ ಅನ್ನುವಂಥ ಮಾತಿನೊಂದಿಗೆ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳ ಕಡೆಗೆ ಅಜಿತ್ ಹನುಮಕ್ನವ್ರ ಲಕ್ಷ್ಯ ಇರಲಿ, ನಮ್ಮ ಷಡಕ್ಷರಿ ಅವ್ರ ಲಕ್ಷ್ಯ ಇರಲಿ. ಈ ಭಾಗದಲ್ಲಿ ನಿರುದ್ಯೋಗದ ಸಮಸ್ಯೆ ಬಹಳ ಇದೆ. ಇನ್ನೂ ಇಂಥ ಕಾರ್ಯಕ್ರಮಗಳಾಗಿ ಮಕ್ಕಳ ಒಂದು ಪ್ರೋತ್ಸಾಹದ ಕಾರ್ಯಕ್ರಮಗಳಾಗಲಿ. ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಸಾಗಿದೆ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ.